ಟ್ರೇಡಿಂಗಲ್ಲಿ ಈಸಿಯಾಗಿ ಹಣವನ್ನು ಮಾಡ್ಬೋದು ಎನ್ನುವಂಥ ಒಂದು ಇಂಟೆನ್ಷನನ್ನು ಇಟ್ಕೊಂಡು ಪ್ರತಿದಿನ ಸಾವಿರಾರು ಟ್ರೇಡಿಂಗ್ ಅಕೌಂಟ್ಗಳು ಓಪನ್ ಆಗುತ್ತೆ. ಒಂದು ಎಕ್ಸೈಟ್ಮೆಂಟಲ್ಲಿ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಬಟ್ 1 ತಿಂಗಳು 6 ತಿಂಗಳು ಆದ ನಂತರ ತನ್ನೆಲ್ಲ ಕ್ಯಾಪಿಟಲನ್ನು ಕಳ್ಕೊಂಡು ಲಾಸಲ್ಲಿರ್ತಾರೆ. ನೆಕ್ಸ್ಟ್ ಮಾರ್ಕೆಟನ್ನು ಬ್ಲೇಮ್ ಮಾಡ್ತಾರೆ, ಅಥವಾ ಟ್ರೇಡಿಂಗನ್ನು ಗ್ಯಾಂಬ್ಲಿಂಗ್ ಅಂತಾರೆ, ಅಥವಾ ಟ್ರೇಡಿಂಗಲ್ಲಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾರೆ. ಹಾಗಾದರೆ ಇಲ್ಲಿ ತಪ್ಪು ಯಾರದ್ದು? ಮಾರ್ಕೆಟ್ದ? ಖಂಡಿತ ಅಲ್ಲ. ಇಲ್ಲಿ ತಪ್ಪು ನಮ್ಮದು. ಯಾಕೆ? ನಾವು ಟ್ರೇಡಿಂಗ್ ಒಂದು ರಾಂಗ್ ವೇಯಿಂದ ಸ್ಟಾರ್ಟ್ ಮಾಡಿರ್ತೀವಿ. ಪ್ರತಿಯೊಂದು ಫೀಲ್ಡಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತ ಹೇಳಿದರೆ ರೈಟ್ ಪಾತ್ ಬೇಕು, ಒಂದು ರೈಟ್ ಡೈರೆಕ್ಷನ್ ಬೇಕು. ಆಗ ಮಾತ್ರ ನಮಗೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಟ್ರೇಡಿಂಗಲ್ಲಿ ಕೂಡ ಅಷ್ಟೇ, ನಮಗೊಂದು ರೈಟ್ ಪಾತ್ ಬೇಕು. ಹಾಗಿದ್ರೆ ಟ್ರೇಡಿಂಗನ್ನು ಮಾಡಲಿಕ್ಕೆ ರೈಟ್ ಪಾತ್ ಅಥವಾ ರೈಟ್ ಡೈರೆಕ್ಷನ್ ಯಾವುದು? ನೀವೇನಾದರೂ ಬಿಗಿನರ್ ಆಗಿದ್ರೆ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಬೇಕು, ಟ್ರೇಡಿಂಗಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತ ಹೇಳಿದರೆ ರೈಟ್ ಪಾತ್ ಯಾವುದು, ರೈಟ್ ಡೈರೆಕ್ಷನ್ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗಾದರೆ ರೈಟ್ ಪಾತ್ ಯಾವುದು? ಕ್ವಿಕ್ ಮನಿ ಅಥವಾ ಈಸಿ ಮನಿಯನ್ನು ಅರ್ನ್ ಮಾಡಲಿಕ್ಕೋಸ್ಕರ ನೀವು ಟ್ರೇಡಿಂಗನ್ನು ಮಾಡಲಿಕ್ಕೆ ಹೋಗಬೇಡಿ. ಮೋರ್ ದೆನ್ 90% ಆಫ್ ದಿ ಪೀಪಲ್ ಯಾರು ಟ್ರೇಡಿಂಗಿಗೆ ಬರ್ತಾರೆ ಅವರು ಈ ಕ್ವಿಕ್ ಮನಿ ಅಥವಾ ಈಸಿ ಮನಿಯನ್ನು ಅರ್ನ್ ಮಾಡಲಿಕ್ಕೋಸ್ಕರ ಟ್ರೇಡಿಂಗಿಗೆ ಬರ್ತಾರೆ. ಇದೊಂದು ಜನರಲ್ ಪರ್ಸೆಪ್ಷನ್ ಆಗಿದೆ. ನಾವು ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಅಲ್ಲಿ 2 ಒಪಿನಿಯನ್ ಬರುತ್ತೆ. ಒಂದು, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಈಸಿಯಾಗಿ ಹಣ ಮಾಡ್ಬೋದು, ಕ್ವಿಕ್ಕಾಗಿ ಹಣ ಮಾಡ್ಬೋದು ಅಂತ. ಇನ್ನೊಂದು, ಸ್ಟಾಕ್ ಮಾರ್ಕೆಟಲ್ಲಿ ಏನು ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೊಂದು ಗ್ಯಾಂಬ್ಲಿಂಗ್ ಏನು ಅಂತ 2 ಒಪಿನಿಯನ್ ಕಾಮನ್ ಆಗಿ ಬರುತ್ತೆ. ನೀವು ಯಾರನ್ನ ಕೇಳಿದ್ರು ಕೂಡ ಒಂದಷ್ಟು ಜನ ಕ್ವಿಕ್ ಈಸಿ ಮನಿ ಮಾಡ್ಬೋದು ಅಂತಾರೆ, ಇನ್ನೊಂದಷ್ಟು ಜನ ಅದನ್ನ ಗ್ಯಾಂಬ್ಲಿಂಗ್ ಅಂತಾರೆ. ಸೊ ಇದೊಂದು ಪರ್ಸೆಪ್ಷನ್ ಬಿಲ್ಡ್ ಆಗಿದೆ. ಸೊ ಹಾಗಾಗಿ ಮೆಜಾರಿಟಿ ಜನ ಟ್ರೇಡಿಂಗ್ ಬರುವವರು ನಾವು ಕ್ವಿಕ್ ಆಗಿ ಟ್ರೇಡಿಂಗ್ ಅಲ್ಲಿ ಹಣವನ್ನು ಮಾಡ್ಬೋದು, ಬೇರೆ ಯಾವ ಬಿಸ್ನೆಸ್ ಅಲ್ಲಿಯೂ ಆ ರೀತಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಒಂದು ಇಂಟೆನ್ಷನ್ ಅನ್ನು ಇಟ್ಕೊಂಡು ಬರ್ತಾರೆ. ಅದು ಖಂಡಿತ ಸಾಧ್ಯ ಇಲ್ಲ. ಟ್ರೇಡಿಂಗ್ ಅಲ್ಲಿ ಕ್ವಿಕ್ ಆಗಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಇಂಟೆನ್ಷನ್ ಇಂದ ಬಂದಾಗ ನಾವಲ್ಲಿ ಲಾಸ್ ಅನ್ನೇ ಮಾಡ್ಕೊಳ್ತೀವಿ. ಬೇರೆ ಬಿಸ್ನೆಸ್ ತರವೇ ಟ್ರೇಡಿಂಗ್ ಅಲ್ಲಿ ಹಣವನ್ನು ಮಾಡಲಿಕ್ಕೆ ಒಂದಷ್ಟು ಟೈಮ್ ತಗೊಳುತ್ತೆ, ಒಂದಷ್ಟು ಎಫರ್ಟ್ ಕೂಡ ಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಏನು ಥಿಂಕಿಂಗ್ ಇರುತ್ತೆ ನಮಗೆ, ಟ್ರೇಡಿಂಗ್ ಅಲ್ಲಿ ಹಣವನ್ನು ಮಾಡೋದು ಈಸಿ ಎನ್ನುವಂಥ ಒಂದು ಮೈಂಡ್ ಸೆಟ್ ಇಂದ ನಾವು ಟ್ರೇಡಿಂಗ್ ಅನ್ನು ಮಾಡಲಿಕ್ಕೆ ಬರ್ತೀವಿ. ಬಟ್ ಟ್ರೇಡಿಂಗ್ ಅಲ್ಲಿ ಹಣವನ್ನು ಮಾಡೋದು ಈಸಿ ಅಲ್ಲ. ಆ ರೀತಿ ಯಾರೇ ಹೇಳಿದ್ರು ಅದನ್ನು ನೀವು ನಂಬೇಡಿ. ಟ್ರೇಡಿಂಗ್ ಒಂದು ಡಿಫರೆಂಟ್ ಬಾಲ್ ಗೇಮ್ ಆಗುತ್ತೆ, ತುಂಬಾ ಟಫೆಸ್ಟ್ ಬಿಸ್ನೆಸ್ ಆಗುತ್ತೆ. ನೀವು ಬೇರೆಲ್ಲ ಬಿಸ್ನೆಸ್ ಅನ್ನ ಟ್ರೇಡಿಂಗ್ ಒಟ್ಟಿಗೆ ಕಂಪೇರ್ ಮಾಡಿದ್ರೆ ಟ್ರೇಡಿಂಗ್ ಒಂದು ಡಿಫಿಕಲ್ಟ್ ಬಿಸ್ನೆಸ್ ಆಗುತ್ತೆ. ಯಾಕೆ? ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ. ನೀವೊಂದು ಹೋಟೆಲ್ ಬಿಸ್ನೆಸ್ ಅನ್ನ ಮಾಡಬೇಕು ಅಂತಿರುತ್ತೆ ಅಂತ ಇಟ್ಕೊಳ್ಳಿ. ನೀವೇನು ಮಾಡ್ತೀರಿ? ಒಂದು ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡ್ತೀರಿ, ಒಂದು ರೂಮನ್ನು ಅಥವಾ ಒಂದು ಬಿಲ್ಡಿಂಗನ್ನು ರೆಂಟ್ಗೆ ತಗೊಳ್ತೀರಿ. ಅಲ್ಲಿ ಒಂದಷ್ಟು ವರ್ಕ್ಗಳನ್ನು ಮಾಡ್ತೀರಿ, ವರ್ಕರ್ಗಳನ್ನು ಹೈರ್ ಮಾಡ್ಕೊಳ್ತೀರಿ, ನಿಮ್ಮ ಹೋಟೆಲ್ ಬಿಸ್ನೆಸ್ ಅನ್ನು ಓಪನ್ ಮಾಡ್ತೀರಿ. ಸೊ ಓಪನ್ ಮಾಡಿದಾಗ ನೀವೇನು ಡಿಸೈಡ್ ಮಾಡ್ತೀರಿ? ಒಂದು ಮೆನುವನ್ನು ಡಿಸೈಡ್ ಮಾಡ್ತೀರಿ, ಒಂದು ಪ್ರೈಸ್ ಅನ್ನ ಡಿಸೈಡ್ ಮಾಡ್ತೀರಿ. ಜನ ಬರ್ತಾರೆ, ನಿಮ್ಮಲ್ಲಿ ತಿಂಡಿಗಳನ್ನು ತಿಂತಾರೆ, ಹಣವನ್ನು ಕೊಡ್ತಾರೆ, ಹೋಗ್ತಾರೆ. ಜನ ಬರಲಿಲ್ಲ ಅಂತ ಹೇಳಿ ನಿಮಗೆ ವ್ಯಾಪಾರ ಆಗೋದಿಲ್ಲ, ನಿಮಗೆ ಲಾಸ್ ಆಗಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನೀವು ಡಿಸೈಡ್ ಮಾಡ್ಬೋದು ಈ ಬಿಸ್ನೆಸ್ ಅನ್ನ ಮುಂದುವರಿಸಬೇಕಾ ಬೇಡವಾ ಅಂತ. ಅದೇ ರೀತಿ ನಾವು ಟ್ರೇಡಿಂಗ್ ಬಿಸ್ನೆಸ್ ಅನ್ನ ತಗೊಂಡ್ರೆ, ನೀವು ಟ್ರೇಡಿಂಗ್ ಬಿಸ್ನೆಸ್ ಅನ್ನು ಓಪನ್ ಮಾಡ್ತೀರಿ, ಒಂದಷ್ಟು ನಾಲೆಜ್ ಅನ್ನು ಪಡ್ಕೊಳ್ತೀರಿ, ನೆಕ್ಸ್ಟ್ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಯಾವುದೊಂದು ಸ್ಟಾಕ್ ಅನ್ನು ಬೈ ಮಾಡ್ತೀರಿ. ಬೈ ಮಾಡುವಾಗ ನಿಮ್ಮ ಇಂಟೆನ್ಷನ್ ಏನಿರುತ್ತೆ? ಫಾರ್ ಎಕ್ಸಾಂಪಲ್ 100 ರೂಪೀಸ್ ಅಲ್ಲಿ ಇತ್ತು, ನಿಮ್ಮ ಇಂಟೆನ್ಷನ್ ಏನಿರುತ್ತೆ? ಅದು 130 ಹೋಗ್ಬೋದು, 130 ಹೋಗ್ಬೋದು ಅಂತ ಇರುತ್ತೆ. ಸೊ ನೀವು ಬೈ ಮಾಡಿದ ತಕ್ಷಣ ಸ್ಟಾಕ್ನ ಪ್ರೈಸ್ ಅಪ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, 110 ಹೋಗುತ್ತೆ ಅಂತ ಇಟ್ಕೊಳ್ಳಿ, 115 ಹೋಗುತ್ತೆ. ನೆಕ್ಸ್ಟ್ 115 ಹೋದ ಸ್ಟಾಕ್ 110 ಬರುತ್ತೆ. ಆಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. 115ರಿಂದ 110 ಬಂತು, ನೆಕ್ಸ್ಟ್ ಏನಾಗ್ಬೋದು? 115 ಹೋಗ್ಬೋದು ಅಥವಾ 130 ಹೋಗ್ಬೋದಾ? ನಾನು 115ರಲ್ಲೇ ಬುಕ್ ಮಾಡಬೇಕಿತ್ತು ಅಂತ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಗೇನ್ 110ರಿಂದ ಸ್ಟಾಕ್ 105ಕ್ಕೆ ಬರ್ಬೋದು. ಅಗೇನ್ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ನೀವು ಬುಕ್ ಮಾಡ್ತೀರಿ. ನೆಕ್ಸ್ಟ್ ಸ್ಟಾಕ್ನ ಪ್ರೈಸ್ ಅಪ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, 130ಕ್ಕೆ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ಟಾಕ್ ನೀವು 100ಕ್ಕೆ ಬೈ ಮಾಡ್ತೀರಿ, ಅದು ಹಾಗೆ 110ಕ್ಕೆ ಹೋಗುತ್ತೆ, 115ಕ್ಕೆ ಹೋಗುತ್ತೆ, ಅಗೇನ್ 110ಕ್ಕೆ ಬರುತ್ತೆ. ಆಗ ನೀವೇನ್ ಮಾಡ್ತೀರಿ? ಕಳೆದ ಸಲ 130ಕ್ಕೆ ಹೋಗಿತ್ತು, ನಾನು ಬೇಗ ಬುಕ್ ಮಾಡಿದೆ, ಈ ಸಲ ಬುಕ್ ಮಾಡೋಲ್ಲ ಅಂತ ಇಟ್ಕೊಳ್ತೀರಿ. ಸೊ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ? ನೀವು ಯಾವುದೊಂದು ಟ್ರೇಡ್ ಅನ್ನು ತಗೊಂಡಾಗ ನಿಮ್ಮ ಕಣ್ಣೆದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ವೇರಿ ಆಗ್ತಾ ಇರುತ್ತೆ. ಆ ಸೈಕಾಲಜಿಯನ್ನು ಮ್ಯಾನೇಜ್ ಮಾಡೋದು ಕಷ್ಟ. ಬೇರೆ ಯಾವ ಬಿಸ್ನೆಸ್ ಅಲ್ಲಿ ಆ ರೀತಿ ಆಗೋದಿಲ್ಲ. ಅದೇ ರೀತಿ ಟ್ರೇಡಿಂಗ್ ಅಲ್ಲಿ ಈ ರೀತಿ ಪ್ರಾಫಿಟ್ ಅಂಡ್ ಲಾಸ್ ವೇರಿ ಆಗ್ತಿರುವಾಗ ನಾವು ಪ್ರತಿಯೊಂದು ಸೆಕೆಂಡ್ ಅಥವಾ ಪ್ರತಿಯೊಂದು ದಿನವೂ ಒಂದು ಹೊಸ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ, ಕ್ವಿಕ್ ಡಿಸಿಷನ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಬೇರೆ ಯಾವ ಬಿಸ್ನೆಸ್ ಅಲ್ಲಿಯೂ ಆ ರೀತಿ ಕ್ವಿಕ್ ಡಿಸಿಷನ್ ಅಥವಾ ವೆರಿ ಕ್ವಿಕ್ ಆಗಿ ನಾವು ನಮ್ಮ ಸೈಕಾಲಜಿಗೆ ಅದು ಎಫೆಕ್ಟ್ ಆಗ್ತಾ ಇರೋದಿಲ್ಲ. ಅದು ಟ್ರೇಡಿಂಗ್ ಅಲ್ಲಿ ಮಾತ್ರ. ಯಾಕೆ? ನಮ್ಮ ಕಣ್ಣೆದ್ರೆ ಪ್ರಾಫಿಟ್ ಅಂಡ್ ಲಾಸ್ ವೇರಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಕ್ವಿಕ್ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಈ ಸ್ಟಾಕ್ ಅನ್ನ ಈಗ ಬೈ ಮಾಡಬೇಕಾ, ಹೋಲ್ಡ್ ಮಾಡಬೇಕಾ, ಸೆಲ್ ಮಾಡಬೇಕಾ, ಮುಂದೆ ಅಪ್ ಹೋಗುತ್ತಾ, ಡೌನ್ ಬರುತ್ತಾ ಎನ್ನುವಂಥ ಒಂದು ಹಲವಾರು ಥಿಂಕಿಂಗ್ಗಳು ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಆ ರೀಸನಿಂದ ಸೈಕಾಲಜಿಕಲಿ ಅದು ತುಂಬ ಎಫೆಕ್ಟನ್ನು ಮಾಡುತ್ತೆ. ಬೇರೆ ಬಿಸ್ನೆಸ್ಗೆ ಕಂಪೇರ್ ಮಾಡಿದಾಗ ಇಲ್ಲಿ ಅದು ಜಾಸ್ತಿ ಇರುತ್ತೆ. ಬೇರೆ ಬಿಸ್ನೆಸ್ ಅಲ್ಲಿ ಆ ರೀತಿಯ ಒಂದು ಸೈಕಲಾಜಿಕಲ್ ಎಫೆಕ್ಟ್ ಇರೋದಿಲ್ಲ, ಅದು ಇರೋದು ಟ್ರೇಡಿಂಗ್ ಅಲ್ಲಿ ಮಾತ್ರ. ಸೊ ಇದನ್ನ ಹ್ಯಾಂಡಲ್ ಮಾಡೋದು ಟಫೆಸ್ಟ್ ಪಾರ್ಟ್ ಆಗುತ್ತೆ. ಸೊ ಹಾಗಾಗಿ ಟ್ರೇಡಿಂಗ್ ಒಂದು ಟಫೆಸ್ಟ್ ಪಾರ್ಟ್. ಅಲ್ಲಿ ಈಸಿಯಾಗಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೆಜಾರಿಟಿ ಜನರ ಇಂಟೆನ್ಷನ್ ಏನಿರುತ್ತೆ? ಕ್ವಿಕ್ ಆಗಿ ಹಣವನ್ನು ಮಾಡ್ಬೋದು, ಅದೇ ರೀತಿ ಈಸಿಯಾಗಿ ಹಣವನ್ನು ಮಾಡ್ಬೋದು ಅಂತ. ಬಟ್ ಇವೆರಡೂ ಸಾಧ್ಯ ಇಲ್ಲ. ಟ್ರೇಡಿಂಗ್ ಅಲ್ಲಿ ಕ್ವಿಕ್ ಆಗಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೇ ರೀತಿ ಈಸಿಯಾಗಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಟೈಮ್ ತಗೊಳುತ್ತೆ. ಅದೇ ರೀತಿ ಟ್ರೇಡಿಂಗ್ ಒಂದು ಟಫೆಸ್ಟ್ ಬಿಸ್ನೆಸ್. ಟ್ರೇಡಿಂಗ್ ಈಸಿ ಅಂತ ನೀವು ಟ್ರೇಡಿಂಗ್
ಟ್ರೇಡಿಂಗ್ಗೆ ಬರ್ತೀರಿ ಅಂತ ಹೇಳಿದ್ರೆ ಖಂಡಿತ ಬರಬೇಡಿ, ನೀವು ಬೇರೆನೇ ಬಿಸ್ನೆಸ್ಸನ್ನು ಮಾಡೋದೇ ಬೆಟರ್ ಆಗುತ್ತೆ. ನೆಕ್ಸ್ಟ್, ಈಗ ಯಾರು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತಾರೆ, ಮೆಜಾರಿಟಿ ಜನ ಫಾರೆಕ್ಸ್ ಅಥವಾ ಕ್ರಿಪ್ಟೋದಿಂದ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಮೆಜಾರಿಟಿ ಜನರಿಗೆ ಟ್ರೇಡಿಂಗ್ ಅಂದ ತಕ್ಷಣ ಫಾರೆಕ್ಸ್ ಅಥವಾ ಕ್ರಿಪ್ಟೋ ಮಾತ್ರ ತಲೆಗೆ ಬರುವಂಥದ್ದು. ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದ ಒಂದಷ್ಟು ಇನ್ಫ್ಲುಯೆನ್ಸ್, ಅಲ್ಲಿ ಒಂದಷ್ಟು ಕ್ರಿಪ್ಟೋ ಹಾಗೆ ಫಾರೆಕ್ಸ್ನ ಕಂಟೆಂಟ್ಗಳು ತುಂಬ ಈಗ ಬರ್ತಾ ಇರುವ ಕಾರಣದಿಂದ ಮೆಜಾರಿಟಿ ಜನ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡುವಾಗ ಫಾರೆಕ್ಸ್ ಹಾಗೆ ಕ್ರಿಪ್ಟೋದಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಖಂಡಿತ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ? ಮೊದಲನೇದಾಗಿ ಇಂಡಿಯಾದಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಇಲ್ಲಿಗಲ್. ನಾವು ಲೀಗಲ್ ಆಗಿ ಟ್ರೇಡಿಂಗ್ ಅನ್ನು ಮಾಡಬೇಕು ಅಂತ ಹೇಳಿದ್ರೆ NSE RBI ಅಪ್ರೂವ್ ಮಾಡಿರುವಂಥ 4-5 ಕರೆನ್ಸಿಗಳ ಜೊತೆ ಮಾತ್ರ ಟ್ರೇಡಿಂಗ್ ಅನ್ನು ಮಾಡಬಹುದು ಹೊರತು ಬೇರೆ ಯಾವುದೇ ಪ್ಲಾಟ್ಫಾರ್ಮ್ಗಳ ಮುಖಾಂತರ ನಾವು ಫಾರೆಕ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. RBI ಹಾಗೆ ಫೆಮಾ ಆಕ್ಟ್ ಪ್ರಕಾರ ಇದು ಇಲ್ಲಿಗಲ್ ಆಗುತ್ತೆ. ಬಟ್ ಮೆಜಾರಿಟಿ ಜನ ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದಷ್ಟು ರಿಸ್ಕ್ ಇರುತ್ತೆ, ಒಂದು ಇಲ್ಲಿಗಲ್, ಅದೇ ರೀತಿ ಇನ್ನೊಂದಿಷ್ಟು ರಿಸ್ಕ್ಗಳು ಅಲ್ಲಿ ಇರುತ್ತೆ. ಸೊ ಇನ್ ಕೇಸ್ ನಮ್ಮ ಬ್ಯಾಂಕ್ ಅಕೌಂಟ್ ಇಂದ ಫಾರೆಕ್ಸ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಯಿತು ಅಂತ ಗೊತ್ತಾದ್ರೆ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗುತ್ತೆ. ಇನ್ ಕೇಸ್ ಜೈಲಿಗೂ ಹೋಗುವಂತ ಸಾಧ್ಯತೆ ಕೂಡ ಇರುತ್ತೆ. ಸೊ ಫೆಮಾ ಆಕ್ಟ್ ಪ್ರಕಾರ ಅದು ಬ್ಯಾನ್ ಆಗಿರೋದ್ರಿಂದ, ಇಲ್ಲಿಗಲ್ ಆಗಿರೋದ್ರಿಂದ ಅದನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಕ್ರಿಪ್ಟೋ ಇಲ್ಲಿಗಲ್ ಅಂತೂ ಅಲ್ಲ, ಬಟ್ ಒಂದಷ್ಟು ರೆಗ್ಯುಲೇಷನ್ನ ಕಡಿಮೆ ಇರುವಂಥದ್ದು. ಅದೇ ರೀತಿ ಒಂದಷ್ಟು ವಾಲೆಟೈಲ್ ಇನ್ಸ್ಟ್ರೂಮೆಂಟ್ ಆಗಿದೆ ಕ್ರಿಪ್ಟೋ. ಕೆಲವೊಂದು ಪ್ಲಾಟ್ಫಾರ್ಮ್ಗಳು ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದ್ರು ಕೂಡ ಅವುಗಳು ರೆಗ್ಯುಲೇಟೆಡ್ ಆಗಿಲ್ಲ, ಅಂದರೆ ಅವುಗಳು ಸೆಬಿಯ ಅಂಡರ್ ಬರೋದಿಲ್ಲ. ಸೊ ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀವಿ ಅಂತ ಹೇಳಿದ್ರೆ NSE ಇರ್ಬೋದು, ಬ್ರೋಕರ್ಗಳಿರ್ಬೋದು, ಇವೆಲ್ಲವೂ ಸೆಬಿಯ ಅಂಡರ್ ಬರುತ್ತೆ. ಅಲ್ಲಿ ನಮಗೊಂದು ಪ್ರೊಟೆಕ್ಷನ್ ಇರುತ್ತೆ. ಇನ್ ಕೇಸ್ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು, ಸ್ಕ್ಯಾಮ್ ಆಯಿತು ಅಂತ ಹೇಳಿದ್ರೆ ನಾವು ಸೆಬಿಗೆ ಕಂಪ್ಲೇಂಟ್ ಮಾಡ್ಬೋದಾಗುತ್ತೆ. ಬಟ್ ಈ ರೀತಿ ಕ್ರಿಪ್ಟೋ ಪ್ಲಾಟ್ಫಾರ್ಮ್ಗಳು ಸೆಬಿಯ ಅಂಡರ್ ಬರೋದಿಲ್ಲ, ಅಲ್ಲಿ ನಮಗೆ ಪ್ರೊಟೆಕ್ಷನ್ ಸಿಗೋದಿಲ್ಲ, ಕ್ಲಿಯರ್ ಆದಲ್ಲಿ ರೆಗ್ಯುಲೇಷನ್ ಇಲ್ಲ. ಅದೇ ರೀತಿ ಅಲ್ಲಿ ಒಂದಷ್ಟು ವಾಲೆಟೈಲ್ ಇರುತ್ತೆ, ಬಿಗಿನರ್ಗಳಿಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಒಂದಷ್ಟು ರೂಲ್ಸ್ಗಳು ಕೂಡ, ಫಾರ್ ಎಕ್ಸಾಂಪಲ್ 30% ಟ್ಯಾಕ್ಸ್ ಇರ್ಬೋದು, ಅದು ಅಗೇನ್ ಒಂದು ಗ್ರೇ ಏರಿಯಾದಲ್ಲಿದೆ. ನೀವು ಟ್ರೇಡಿಂಗ್ ಅನ್ನು ಮಾಡ್ತೀರಾ ಕ್ರಿಪ್ಟೋದಲ್ಲಿ, ಆಪ್ಷನ್ ಹಾಗೆ ಫ್ಯೂಚರ್ ಅನ್ನು ಟ್ರೇಡ್ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಡೆರಿವೇಟಿವ್ ಅಂತ ಬರುತ್ತೆ, ಅದನ್ನ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ಬೋದು ಅಂತ ಒಂದಷ್ಟು ಜನ ಹೇಳ್ತಾರೆ. ಹಾಗಾಗಿ ನಾವು 30% ಟ್ಯಾಕ್ಸ್ ಅನ್ನು ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಗೌರ್ಮೆಂಟ್ ರೂಲ್ ಪ್ರಕಾರ ನಾವು 30% ಟ್ಯಾಕ್ಸ್ ಅನ್ನು ಕೊಡಬೇಕು ಯಾವುದೊಂದು ಕ್ರಿಪ್ಟೋವನ್ನು ಹೋಲ್ಡ್ ಮಾಡಿದ್ರೆ. ಸೊ ಹಾಗಾಗಿ ಅಗೇನ್ ಒಂದಷ್ಟು ಗ್ರೇ ಏರಿಯಾದಲ್ಲಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಅಥವಾ ಒಂದಷ್ಟು ರೆಗ್ಯುಲೇಟೆಡ್ ಆಗಿಲ್ಲ ಕ್ರಿಪ್ಟೋ ಮಾರ್ಕೆಟ್ ಇಂಡಿಯಾದಲ್ಲಿ. ಸೊ ಆ ರೀಸನ್ ಇಂದ ಕ್ರಿಪ್ಟೋವನ್ನು ಕೂಡ ಅವಾಯ್ಡ್ ಮಾಡುವಂಥದ್ದು ಬೆಟರ್ ಆಗುತ್ತೆ. ಅದೇ ರೀತಿ ಬಿಗಿನರ್ಗಳಿಗಂತೂ ರೆಕಮೆಂಡೆಡ್ ಅಲ್ಲ. ನಿಮ್ಗೊಂದಷ್ಟು ನಾಲೆಜ್ ಇದ್ದು ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಮೇ ಬಿ ನಿಮ್ಮ ಕ್ಯಾಪಿಟಲ್ನ ಒಂದು ಸ್ಮಾಲ್ ಪೋರ್ಷನ್ ಅನ್ನು ಕ್ರಿಪ್ಟೋದಲ್ಲಿ ಟ್ರೈ ಮಾಡಬಹುದೇ ಹೊರತು ಬಿಗಿನರ್ಗಳಿಗಂತೂ ಇದು ರೆಕಮೆಂಡೆಡ್ ಆಪ್ಷನ್ನೇ ಅಲ್ಲ. ಸೊ ಹಾಗಾಗಿ ಕ್ರಿಪ್ಟೋ ಹಾಗೆ ಫಾರೆಕ್ಸ್ ಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ನೀವು ಬಿಗಿನರ್ ಆಗಿದ್ರೆ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕ್ರಿಪ್ಟೋ ಹಾಗೆ ಫಾರೆಕ್ಸ್ ಅನ್ನ ಅವಾಯ್ಡ್ ಮಾಡಿ. ನೀವು ಬಿಗಿನಿಂಗ್ ಇಂದಾನೆ ಕ್ರಿಪ್ಟೋ ಹಾಗೆ ಫಾರೆಕ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಪ್ರೊಬಾಬಿಲಿಟಿ ಹೈ ಇರುತ್ತೆ ನೀವು ಹಣವನ್ನ ಕಳ್ಕೊಳ್ಳುವಂಥದ್ದು. ಸೊ ಡೋಂಟ್ ಡೂ ಕ್ರಿಪ್ಟೋ ಆ್ಯಂಡ್ ಫಾರೆಕ್ಸ್. ಸೊ ಹಾಗಿದ್ರೆ ನಾವು ಎಲ್ಲಿ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೋದು, ಯಾವುದು ಬೆಸ್ಟ್ ಮೆಥಡ್? ನೀವು ಬಿಗಿನರ್ ಆಗಿದ್ರೆ ನಿಮಗೆ ಬೆಸ್ಟ್ ಮೆಥಡ್ ಇರುವಂಥದ್ದು ಸ್ಟಾಕ್ಸ್ ಅಲ್ಲಿ ಸ್ವಿಂಗ್ ಹಾಗೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅನ್ನು ಮಾಡುವಂಥದ್ದು ಬೆಟರ್ ಆಪ್ಷನ್ ಆಗುತ್ತೆ. ನೀವು ಬೆಟರ್ ಆಗಿ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬೇರೆಲ್ಲ ಟ್ರೇಡಿಂಗ್ ಮೆಥಡ್ಗಿಂತ ಇರುವಂಥ ಒಂದು ಬೆಟರ್ ಮೆಥಡ್ ಅಂತ ಹೇಳ್ಬೋದು ಸ್ಟಾಕ್ಸ್ ಅಲ್ಲಿ ಸ್ವಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅನ್ನ ಮಾಡುವಂಥದ್ದು. ಇದನ್ನು ಮಾಡಲಿಕ್ಕೆ ನಿಮ್ಮ ಹತ್ರ ಒಂದು ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ನಿಮ್ಮ ಹತ್ರ ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಫ್ರೀ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡ್ಬೋದು. ಅದೇ ರೀತಿ ನೀವು ಸ್ವಿಂಗ್ ಟ್ರೇಡಿಂಗ್ ಹಾಗೆ ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ವಿದೌಟ್ ಬ್ರೋಕರೇಜಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ, ಫ್ರೀಯಾಗಿ ಅಕೌಂಟನ್ನು ಓಪನ್ ಮಾಡ್ಕೊಳ್ಬೋದು. ನೀವು ಅಕೌಂಟನ್ನು ಓಪನ್ ಮಾಡಿದ ನಂತರ ಒಂದಷ್ಟು ನೀವು ನಾಲೆಜನ್ನು ಗೈನ್ ಮಾಡಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟ್ನ ಒಂದಷ್ಟು ಬೇಸಿಕ್ ನಾಲೆಜ್ ನಿಮ್ಗೆ ಇರಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಒಂದಷ್ಟು ಪ್ರೈಸ್ ಆಕ್ಷನ್ನ ನಾಲೆಜನ್ನು ನೀವು ಅರ್ನ್ ಮಾಡಬೇಕಾಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ನ ನಾಲೆಜನ್ನು ಕೂಡ ನೀವು ಅರ್ನ್ ಮಾಡಬೇಕಾಗುತ್ತೆ. ಅದರ ಬಗ್ಗೆ ಕೂಡ ವಿಡಿಯೋ ಇದೆ. ಅದೇ ರೀತಿ ಯೂಟ್ಯೂಬಲ್ಲಿ ಫ್ರೀಯಾಗಿ ಕಲಿಬೋದು. ಬಟ್ ಯೂಟ್ಯೂಬಲ್ಲಿ ಒಂದು ರಾಶಿ ವಿಡಿಯೋಗಳು ಸಿಗುತ್ತೆ, ಒಂದಷ್ಟು ಒಳ್ಳೆ ವಿಡಿಯೋಗಳು ಸಿಗುತ್ತೆ, ಒಂದಷ್ಟು ರಾಂಗ್ ಇನ್ಫಾರ್ಮೇಷನ್ ಇರೋ ವಿಡಿಯೋಗಳು ನಿಮಗೆ ಸಿಗುತ್ತೆ. ಬಟ್ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಯಾವುದು ನಿಮಗೆ ವರ್ಕ್ ಆಗ್ತಾ ಇದೆ, ಯಾವುದು ಬೆಟರ್ ಇದೆ ಅಂತ ನೀವು ಡಿಸೈಡ್ ಮಾಡಬೇಕಾಗತ್ತೆ. ನೀವು ಇದನ್ನು ಕಲಿಯುವಾಗ ನಾನು ಇನಿಷಿಯಲಿ ಹೇಳಿದಾಗೆ ಕ್ವಿಕ್ ಮನಿ ಹಾಗೆ ಈಸಿ ಮನಿಯ ಇಂಟೆನ್ಷನನ್ನು ತಲೆಯಿಂದ ತೆಗೆದಿಟ್ಟು ಕಲಿಬೇಕಾಗುತ್ತೆ. ಒಂದಷ್ಟು ಟೈಮನ್ನು ಕೊಡಲಿಕ್ಕೆ ರೆಡಿ ಇರಬೇಕಾಗುತ್ತೆ. ಸೊ ಒಂದಷ್ಟು ಟೆಕ್ನಿಕಲ್ ಅನಾಲಿಸಿಸ್ನ ನಾಲೆಜ್ ಪಡೆದ ನಂತರ ಒಂದಷ್ಟು ಚಾರ್ಟನ್ನು ಅನಲೈಸ್ ಮಾಡಿ, ಚಾರ್ಟನ್ನು ಸ್ಟಡಿ ಮಾಡಿ, ನೆಕ್ಸ್ಟ್ ನೀವೊಂದು ನಿಮ್ಮ ಸ್ಮಾಲ್ ಕ್ಯಾಪಿಟಲನ್ನು ಇಟ್ಕೊಂಡು ಟ್ರೈ ಮಾಡಿ. ಇನಿಷಿಯಲಿ ನೀವು ಥಿಯರಿಟಿಕಲಿ ಏನು ಕಲ್ತಿರ್ತೀರಿ ಅದನ್ನು ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಅಪ್ಲೈ ಮಾಡಲಿಕ್ಕೆ ನೋಡಿ ಚಾರ್ಟಲ್ಲಿ. ಅದಾದ ನಂತರ ಒಂದು ಸ್ಮಾಲ್ ಕ್ಯಾಪಿಟಲನ್ನು ಇಟ್ಕೊಂಡು ಬನ್ನಿ. ಪ್ರಾಕ್ಟಿಕಲ್ ಆಗಿ ಟ್ರೇಡಿಂಗನ್ನು ಮಾಡದಿದ್ರೆ ಟ್ರೇಡಿಂಗನ್ನು ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ನೀವು ಥಿಯರಿಟಿಕಲಿ ಕಲಿತರೂ ಕೂಡ ಪ್ರಾಕ್ಟಿಕಲಿ ಟ್ರೇಡನ್ನು ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದಷ್ಟು ನಾಲೆಜನ್ನು ಪಡ್ಕೊಂಡ ನಂತರ ಒಂದು ಸ್ಮಾಲ್ ಕ್ಯಾಪಿಟಲಿಂದ ಪ್ರಾಕ್ಟಿಕಲ್ ಆಗಿ ಅದನ್ನು ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಮೆಜಾರಿಟಿ ಜನ ಏನು ಮಾಡ್ತೀವಿ, ಒಂದು ಸ್ಟ್ರಾಟಜಿಯನ್ನು ಬೆನ್ನತ್ತಿ ಹೋಗ್ತೀವಿ. ಆ ಸ್ಟ್ರಾಟಜಿ ಹೇಗಿರಬೇಕು ಅಂತ ಹೇಳಿದ್ರೆ ನಾವೊಂದು ಸ್ಟಾಕನ್ನು ಬೈ ಮಾಡ್ತೀವಿ, ಬೈ ಮಾಡಿದ ನಂತರ ಕಂಟಿನ್ಯೂಸ್ ಆಗಿ ನಮ್ಮ ಡೈರೆಕ್ಷನಲ್ಲಿ ಅದು ಅಪ್ ಹೋಗ್ತಾ ಇರಬೇಕು, ನಮ್ಗೆ ಅಲ್ಲಿ ಪ್ರಾಫಿಟನ್ನೇ ಕೊಡಬೇಕು. ಆ ರೀತಿಯ ಸ್ಟ್ರಾಟಜಿಯನ್ನು ನಾವು ಫೈಂಡ್ ಔಟ್ ಮಾಡ್ತಾ ಇರ್ತೀವಿ. ಬಟ್ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸ್ಟ್ರಾಟಜಿ ಕೂಡ ಪರ್ಫೆಕ್ಟ್ ಸ್ಟ್ರಾಟಜಿ ಅಲ್ಲ. ನೀವು ಪರ್ಫೆಕ್ಟ್ ಸ್ಟ್ರಾಟಜಿಯ ಹಿಂದೆ ಓಡಬೇಡಿ. ಆ ರೀತಿಯ ಸ್ಟ್ರಾಟಜಿಗಳು ನಮಗೆ ಸಿಗೋದೇ ಇಲ್ಲ. ನಾವು ಯಾವುದೊಂದು ಸ್ಟಾಕನ್ನು ಬೈ ಮಾಡ್ತೀವಿ ಅಂದ ತಕ್ಷಣ
ಪ್ರತಿಯೊಂದು ಟ್ರೇಡಲ್ಲಿಯೂ ಲಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಪ್ರತಿಯೊಂದು ಟ್ರೇಡಲ್ಲಿ ಪ್ರಾಫಿಟ್ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಫಿಟ್ ಆದಾಗ ಬೆಟರ್ ಆಗಿ ಮ್ಯಾನೇಜ್ ಮಾಡುವಂಥದ್ದು, ಅದೇ ರೀತಿ ಲಾಸ್ ಆದಾಗ ಆ ಲಾಸನ್ನು ಈಸಿಯಾಗಿ ಬೇಗ ಕಟ್ ಮಾಡಿ ಬೆಟರ್ ಆಗಿ ಮ್ಯಾನೇಜ್ ಮಾಡುವಂಥದ್ದು. ಲಾಸ್ ಮ್ಯಾನೇಜ್ಮೆಂಟೇ ಮೇನ್ ಇರುವಂಥದ್ದೇ ನಮ್ಮ ಟ್ರೇಡ್ ಮ್ಯಾನೇಜ್ಮೆಂಟ್. ಸ್ಟ್ರಾಟಜಿ ಇಂಪಾರ್ಟೆಂಟ್ ಅಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್ ಹಾಗೆ ಪೊಸಿಷನ್ ಸೈಜಿಂಗ್ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ನೀವು ಯಾವುದೋ ಒಂದು ಮೆಥಡಲ್ಲಿ ಸ್ಟಾಕನ್ನು ಸೆಲೆಕ್ಟ್ ಮಾಡಿ, ಅದಕ್ಕೆ ಯಾವುದೇ ಮೆಥಡ್ ಕೂಡ ಇಟ್ಕೊಳ್ಳಿ, ಸ್ಟಾಕನ್ನು ಬೈ ಮಾಡಲಿಕ್ಕೆ ಒಂದು ಕ್ರೈಟೀರಿಯಾವನ್ನು ಇಟ್ಕೊಳ್ಳಿ. ಆ ಮೆಥಡ್ ಮೂಲಕ ನೀವು ಸ್ಟಾಕನ್ನು ಸೆಲೆಕ್ಟ್ ಮಾಡ್ತೀರಿ, ನಿಮಗೊಂದು ಎಂಟ್ರಿ ಪ್ರೈಸ್ ಗೊತ್ತಾಗುತ್ತೆ, ಈ ಪ್ರೈಸ್ಗೆ ನಾನು ಎಂಟ್ರಿ ಮಾಡಬೇಕು ಅಂತ. ನೆಕ್ಸ್ಟ್ ನೀವು ಡಿಸೈಡ್ ಮಾಡಬೇಕಾದದ್ದು ಏನು, ಯಾವ ಪ್ರೈಸ್ಗೆ ಎಂಟ್ರಿ ಆಗ್ತೀನಿ, ನೆಕ್ಸ್ಟ್ ಯಾವ ಪ್ರೈಸ್ ಬಂದರೆ ನಾನು ಎಕ್ಸಿಟ್ ಆಗಬೇಕು, ನಮ್ಮ ಸ್ಟಾಪ್ ಲಾಸ್ ಎಷ್ಟು ಅಂತ ನೀವು ಇನಿಷಿಯಲಿ ಡಿಸೈಡ್ ಮಾಡಬೇಕಾಗತ್ತೆ ಸ್ಟಾಕ್ಗೆ ಎಂಟ್ರಿ ಆಗುವ ಮುಂಚೆ. ಸೊ ಆ ಸ್ಟಾಪ್ ಲಾಸ್ ಬಂತು ಅಂದ ತಕ್ಷಣ ನಾವೇನು ಮಾಡಬೇಕಾಗತ್ತೆ, ಯಾವುದೇ ಸೆಕೆಂಡ್ ಥಾಟ್ ಇಲ್ಲದೆ ಆ ಸ್ಟಾಪ್ ಲಾಸನ್ನು ತೆಗೆದುಕೊಂಡು ಲಾಸನ್ನು ಬುಕ್ ಮಾಡಬೇಕಾಗತ್ತೆ. ಮೆಜಾರಿಟಿ ಜನ ಮಾಡುವಂಥ ತಪ್ಪೇನು, ಈ ಸ್ಟಾಪ್ ಲಾಸನ್ನು ತೆಗೆದುಕೊಳ್ಳೋದಿಲ್ಲ. ನಮ್ಮ ಅಗೇನೆಸ್ಟ್ ಬಂತು ಅಂತಿದ್ರೆ ನಾವು ವೆಯ್ಟ್ ಮಾಡ್ತೀವಿ, ಪ್ರತಿಯೊಂದು ಟ್ರೇಡಲ್ಲಿ ನಾವು ಪ್ರಾಫಿಟೇಬಲ್ ಆಗಿ ಹೊರಗೆ ಬರಲಿಕ್ಕೆ ಟ್ರೈ ಮಾಡ್ತೀವಿ. ಅದು ಬೇಕು ಅಂತಿಲ್ಲ. ಪ್ರತಿಯೊಂದು ಟ್ರೇಡಲ್ಲಿ ನಾವು ಪ್ರಾಫಿಟೇಬಲ್ ಆಗಿ ಹೊರಗೆ ಬರಲಿಕ್ಕೆ ಸಾಧ್ಯನೂ ಇಲ್ಲ, ಆಗೋದು ಇಲ್ಲ, ಹಾಗೆ ಮಾಡಬೇಕು ಅಂತಲೂ ಇಲ್ಲ. ನಮ್ಮ ಥಿಂಕಿಂಗ್ ಏನಿರುತ್ತೆ, ನಾವೊಂದು 100 ಟ್ರೇಡನ್ನು ಮಾಡ್ತೀವಿ, ಅಲ್ಲಿ 70-80 ಟ್ರೇಡಲ್ಲಿ ಪ್ರಾಫಿಟನ್ನು ಮಾಡಿದರೆ ಮಾತ್ರ ನಮಗೆ ಪ್ರಾಫಿಟೇಬಲ್ ಆಗಿ ಇರಲಿಕ್ಕೆ ಸಾಧ್ಯ ಎನ್ನುವಂಥ ಒಂದು ಥಿಂಕಿಂಗನ್ನು ನಾವು ಮಾಡ್ಕೊಂಡಿರ್ತೀವಿ. ಬಟ್ ಆ ರೀತಿ ಅಲ್ಲ, ಆ ರೀತಿ ಆಗಬೇಕಂತಿಲ್ಲ. ನಾವು 30-40 ಟ್ರೇಡಲ್ಲಿ ಪ್ರಾಫಿಟ್ ಮಾಡಿದರೂ ಕೂಡ ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಇರ್ಬೋದು. ಯಾಕೆ ಹೇಳಿದ್ರೆ ನಾವು ಪ್ರಾಫಿಟನ್ನು ಮಾಡಿದಾಗ ಬೆಟರ್ ಪ್ರಾಫಿಟನ್ನು ಮಾಡಿ ಲಾಸನ್ನು ಮಾಡ್ಕೊಂಡಾಗ ಬೇಗ ಕಟ್ ಮಾಡ್ಕೊಂಡಾಗ ನಾವು ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಇರಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ನಾವು ತೆಗೆದುಕೊಂಡ ಎಲ್ಲ ಟ್ರೇಡರು ಪ್ರಾಫಿಟೇಬಲ್ ಆಗೋದಿಲ್ಲ, ಆಗಬೇಕಂತನೂ ಇಲ್ಲ. ಸೊ ನಮ್ಮ ಪೊಸಿಷನ್ ಸೈಜಿಂಗ್ ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಏನು ರಿಸ್ಕ್ ಮ್ಯಾನೇಜ್ಮೆಂಟ್, ಇನಿಷಿಯಲಿ ನೀವು ಟ್ರೇಡಿಂಗ್ ಎಂಟರ್ ಆಗುವಾಗ ನಿಮ್ಮ ಲಾಸನ್ನು ಡಿಸೈಡ್ ಮಾಡಬೇಕಾಗತ್ತೆ. ಆ ಲಾಸ್ ಬಂದಾಗ ಲಾಸನ್ನು ಕಟ್ ಮಾಡಿಕೊಂಡು ಹೊರಗೆ ಬರಬೇಕಾಗತ್ತೆ, ವೆಯ್ಟ್ ಮಾಡೋದಲ್ಲ. ನೀವು ಎಷ್ಟು ಬೇಗ ಲಾಸನ್ನು ಬುಕ್ ಮಾಡ್ಕೊಂಡು ಹೊರಗೆ ಬರ್ತೀರೋ ಅಷ್ಟು ನಿಮ್ಮ ಟ್ರೇಡಿಂಗಿಗೆ ಬೆಟರ್ ಆಗುತ್ತೆ. ಅದಕ್ಕನುಗುಣವಾಗಿ ನೀವೊಂದು ಪ್ರೋಸೆಸನ್ನು ಡಿಸೈಡ್ ಮಾಡಬೇಕಾಗತ್ತೆ. ನೀವೊಂದು ಸ್ಟಾಕ್ಗೆ ಎಂಟರ್ ಆಗ್ತೀರಿ, ನಿಮ್ಮ ಸ್ಟಾಪ್ ಲಾಸ್ ಎಷ್ಟು ಅಂತ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಅದೇ ರೀತಿ ಒಂದು ಟ್ರೇಡಲ್ಲಿ ನೀವು ಎಷ್ಟು ಲಾಸನ್ನು ತೆಗೆದುಕೊಳ್ತೀರಿ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಅದಕ್ಕನುಗುಣವಾಗಿ ನೀವು ನಿಮ್ಮ ಪೊಸಿಷನ್ ಸೈಜಿಂಗನ್ನು ಡಿಸೈಡ್ ಮಾಡಬೇಕಾಗತ್ತೆ. ಅದೇ ರೀತಿ ಯಾವುದೊಂದು ಟೈಮಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಪೊಸಿಷನನ್ನು ನೀವು ಓಪನ್ ಇಟ್ಕೊಳ್ತೀರಿ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕರೆಂಟ್ಲಿ ಮಾತ್ರ 5 ಪೊಸಿಷನ್ ಇದೆ ಅಂತ ಇಟ್ಕೊಳ್ಳಿ, 5 ಪೊಸಿಷನ್ಗಿಂತ ಜಾಸ್ತಿ ನೀವು ಹೊಸ ಪೊಸಿಷನನ್ನು ಬಿಲ್ಡ್ ಮಾಡೋದಿಲ್ಲ ಅಂತ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಹೊಸ ಪೊಸಿಷನನ್ನು ಆ್ಯಡ್ ಮಾಡಬೇಕು ಅಂತೇಳಿ ಒಂದು ಸ್ಟಾಕನ್ನು ಎಕ್ಸಿಟ್ ಮಾಡಿದ ನಂತರವೇ ನೆಕ್ಸ್ಟ್ ಹೊಸ ಪೊಸಿಷನನ್ನು ಬಿಲ್ಡ್ ಮಾಡುವಂಥದ್ದು. ಸೊ ಈ ರೀತಿ ಒಂದು ಸ್ಟೆಪ್ಸನ್ನು ಇಟ್ಕೊಳ್ಬೇಕಾಗತ್ತೆ. ಎಂಟ್ರಿಗೆ ಒಂದು ರೂಲನ್ನು ಇಟ್ಕೊಳ್ಬೇಕಾಗತ್ತೆ. ಅದೇ ರೀತಿ ಎಂಟ್ರಿ ಆದ ನಂತರ ಒಂದು ಸ್ಟಾಪ್ ಲಾಸನ್ನು ಇಟ್ಕೊಳ್ಬೇಕಾಗತ್ತೆ. ಇದು ಮಸ್ಟ್ ಆ್ಯಂಡ್ ಶುಡ್ ಆಗುತ್ತೆ. ಆ ಸ್ಟಾಪ್ ಲಾಸ್ಗೆ ಅನುಗುಣವಾಗಿ ಪೊಸಿಷನ್ ಸೈಜಿಂಗನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಆಗಲೇ ಹೇಳಿದಾಗೆ ಒಂದು ಟ್ರೇಡ್ಗೆ ಇಷ್ಟು ಲಾಸ್ ಅಂತ ಫಿಕ್ಸ್ ಮಾಡಿ ಆ ಲಾಸ್ಗೆ ಅನುಗುಣವಾಗಿ ನೀವು ಸ್ಟಾಪ್ ಲಾಸನ್ನು ಇಟ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರತಿ ಟ್ರೇಡಲ್ಲಿ ನೀವು 1,000ಕ್ಕಿಂತ ಜಾಸ್ತಿ ಹಣವನ್ನು ಕಳ್ಕೊಳ್ಳೋದಿಲ್ಲ ಅಂತ ಡಿಸೈಡ್ ಮಾಡ್ತೀರಿ. ಸೊ ಅದಕ್ಕನುಗುಣವಾಗಿ ನೀವು ಪೊಸಿಷನ್ ಸೈಜಿಂಗನ್ನು ಮಾಡಬೇಕಾಗುತ್ತೆ. ಎಷ್ಟು ಕ್ವಾಂಟಿಟಿಯನ್ನು ತೆಗೆದುಕೊಂಡ್ರೆ ನನಗೆ 1,000ಕ್ಕಿಂತ ಜಾಸ್ತಿ ಲಾಸ್ ಆಗೋದಿಲ್ಲ ಅಂತ ಡಿಸೈಡ್ ಮಾಡಿ ಒಂದು ಪ್ರೋಸೆಸನ್ನು ಫಾಲೋ ಮಾಡಬೇಕಾಗತ್ತೆ. ಎಂಟ್ರಿ, ಸ್ಟಾಪ್ ಲಾಸ್, ಅದೇ ರೀತಿ ಪೊಸಿಷನ್ ಸೈಜಿಂಗ್, ಈ ರೀತಿ ಒಂದು ಪ್ರೋಸೆಸನ್ನು ಫಾಲೋ ಮಾಡಬೇಕಾಗತ್ತೆ. ಈ ರೀತಿಯ ಪ್ರೋಸೆಸನ್ನು ಫಾಲೋ ಮಾಡಿದಾಗ ಒಂದು ರ್ಯಾಂಡಮ್ನೆಸ್ ಹೊರಟೋಗುತ್ತೆ. ಒಂದು ಡಿಸಿಪ್ಲಿನ್ ಆಗಿ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋದಾಗ ಅಲ್ಲಿ ನಿಮಗೆ ಪ್ರಾಫಿಟೇಬಲ್ ಅಥವಾ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದೇ ಪ್ರೋಸೆಸನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋದಾಗ ಅಲ್ಲಿ ಸಕ್ಸಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವೇನು ಮಾಡ್ತೀವಿ, ಯಾವುದೊಂದು ಟ್ರೇಡನ್ನು ಯಾವುದೊಂದು ಮೆಥಡ್ ಮುಖಾಂತರ ತಗೊಳ್ತೀವಿ, ಅಲ್ಲಿ ಲಾಸ್ ಆಗುತ್ತೆ, ಅದನ್ನು ಬಿಟ್ಟು ನೆಕ್ಸ್ಟ್ ಟ್ರೇಡ್ಗೆ ಬೇರೊಂದು ಮೆಥಡನ್ನು ಫಾಲೋ ಮಾಡಲಿಕ್ಕೆ ಹೋಗ್ತೀವಿ. ಇದನ್ನು ಮಾಡಬಾರ್ದು. ಇದನ್ನು ಮಾಡಿದಾಗ ಒಂದು ರ್ಯಾಂಡಮ್ನೆಸ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಸೊ ಒಂದೇ ಮೆಥಡನ್ನು ನೀವು ಫಾಲೋ ಮಾಡಿ ಅಟ್ಲೀಸ್ಟ್ 100 ಟ್ರೇಡನ್ನು ಮಾಡಿ, ಆಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈ ಮೆಥಡ್ ವರ್ಕಿಂಗ್ ಇದೆಯಾ ಇಲ್ವಾ ಅಂತ. ಆಗ ಮಾತ್ರ ನಮಗೆ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಲೈಫಲ್ಲಿ ಕೂಡ ಅಷ್ಟೇ, ನಾವು ಯಾವುದೊಂದು ಕೆಲಸವನ್ನು ಡಿಸಿಪ್ಲಿನಿಂದ ಮಾಡಿದಾಗ ಮಾತ್ರ ಅಲ್ಲಿ ನಮಗೆ ಸಕ್ಸಸ್ ಸಿಗುವಂಥದ್ದು. ಟ್ರೇಡಿಂಗಲ್ಲಿ ಕೂಡ ಅಷ್ಟೇ. ಸೊ ಈ ಮೆಥಡನ್ನು ನೀವು ಫಾಲೋ ಮಾಡಿ ನೋಡಿ, ನಿಮ್ಮ ಟ್ರೇಡಿಂಗಲ್ಲಿ ಖಂಡಿತವಾಗಿ ಒಂದು ಬದಲಾವಣೆ ಬರುತ್ತೆ. ನೀವು ಅಲ್ಲಿ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಅದೇ ರೀತಿ ಮುಂದೆ ಯಾವ ಟಾಪಿಕ್ನ ಮೇಲೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.